ಸ್ನೇಹಿತರೆ, ಕನ್ನಡ ಕೆಫೆ ಚಾನೆಲ್ಗೆ ಸುಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನ ವೈಟ್ಫೀಲ್ಡ್ ಸಮೀಪದ ನಲ್ಲೂರುಹಳ್ಳಿಯಲ್ಲಿ 6 ವರ್ಷದ ಬಾಲಕಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಮೊದಲು ಈ ಹತ್ಯೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗಿತ್ತು. ನಂತರ ಪೊಲೀಸ್ ತನಿಖೆಯಲ್ಲಿ ಇದು ಸೇಡಿನ ಹತ್ಯೆ ಎಂದು ತಿಳಿದು ಬಂದಿದೆ. ಹಾಗಾದ್ರೆ ಈ ಹತ್ಯೆ ಮಾಡಿದವನು ಯಾರು ಹಾಗೂ ಈ ಹತ್ಯೆಗೊಳಗಾದ ಮಗು ಯಾರದ್ದು ಮತ್ತು ಅವರಿಗೂ ಈತನಿಗೂ ಯಾವ ಕಾರಣಕ್ಕೆ ದ್ವೇಷ ಇತ್ತು ಅಂತ ನೋಡ್ತಾ ಹೋಗೋಣ. ಕೊನೆ ತನಕ ವಿಡಿಯೋ ನೋಡಿ ಅನ್ನೋದು ನಮ್ಮ ಮನವಿ. ಅಂದಹಾಗೆ ಕೊಲೆಯಾದ ಬಾಲಕಿಯನ್ನ 6 ವರ್ಷದ ಶಹಜಾನ್ ಖತೂನ್ ಅಂತ ಗುರುತಿಸಲಾಗಿದೆ. ಈಕೆ ಪಶ್ಚಿಮ ಬಂಗಾಳ ಮೂಲದ ವಲಸೆ ಕಾರ್ಮಿಕ ದಂಪತಿಗಳಾದ ಇಜಾಮುಲ್ ಶೇಖ್ ಅವರ ಪುತ್ರಿ. ಘಟನೆ ವೈಟ್ಫೀಲ್ಡ್ ವಿಭಾಗದ ಪಟ್ಟಂದೂರು ಅಗ್ರಹಾರದ ವಲಸೆ ಕಾಲೋನಿಯ ನಲ್ಲೂರುಹಳ್ಳಿಯಲ್ಲಿ ನಡೆದಿದೆ. ಜನವರಿ 5, 2026 ರಂದು ಬಾಲಕಿ ನಾಪತ್ತೆಯಾಗಿದ್ದಳು. ಜನವರಿ 6 ರಂದು ಕಾಲುವೆಯೊಂದರಲ್ಲಿ ಚೀಲದಲ್ಲಿ ತುಂಬಿದ ಸ್ಥಿತಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗಿತ್ತು. ಅಂದಹಾಗೆ ಆರೋಪಿಯನ್ನ 35 ವರ್ಷದ ಯೂಸುಫ್ ಮೀರ್ ಅಂತ ಗುರುತಿಸಲಾಗಿದೆ. ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈತ ಕೂಡ ಪಶ್ಚಿಮ ಬಂಗಾಳ ಮೂಲದವನಾಗಿದ್ದು ಬಾಲಕಿಯ ನೆರೆಮನೆಯವನಾಗಿದ್ದ ಅಂತ ಹೇಳಲಾಗಿದೆ. ಕೃತ್ಯ ಎಸಗಿದ ನಂತರ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ವೈಟ್ಫೀಲ್ಡ್ ಪೊಲೀಸರು ಒಡಿಶಾದ ಕಟಕ್ ರೈಲ್ವೆ ನಿಲ್ದಾಣದಲ್ಲಿ ಬಂಧಿಸಿ ಟ್ರಾನ್ಸಿಟ್ ವಾರಂಟ್ ಮೂಲಕ ಬೆಂಗಳೂರಿಗೆ ಕರೆತಂದಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಕೊಲೆಗೆ ಯಾವುದೇ ಲೈಂಗಿಕ ದೌರ್ಜನ್ಯ ಕಾರಣವಲ್ಲ, ಬದಲಿಗೆ ವೈಯಕ್ತಿಕ ದ್ವೇಷ ಕಾರಣ ಎಂದು ತಿಳಿದುಬಂದಿದೆ. ಬಾಲಕಿಯ ತಾಯಿ ಮತ್ತು ಆರೋಪಿ ಯೂಸುಫ್ ನಡುವೆ ಕುಡಿಯುವ ನೀರು ಹಿಡಿಯುವ ವಿಚಾರ, ಮನೆಯ ಮುಂದಿನ ಜಾಗದ ಬಳಕೆ ಮತ್ತು ಗುಜರಿ ಸಾಮಗ್ರಿಗಳನ್ನು ಇಡುವ ವಿಷಯದಲ್ಲಿ ಪದೇ ಪದೇ ಗಲಾಟೆ ನಡೆಯುತ್ತಿತ್ತು ಅಂತ ಹೇಳಲಾಗಿದೆ. ಬಾಲಕಿಯ ತಾಯಿಯ ಮೇಲೆ ಇದ್ದ ಕೋಪವನ್ನು ತೀರಿಸಿಕೊಳ್ಳಲು ಆರೋಪಿಯು ಮಗುವನ್ನು ಅಪಹರಿಸಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ನಂತರ ಮೃತದೇಹವನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಚರಂಡಿಗೆ ಎಸೆದಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಆರಂಭದಲ್ಲಿ ಈ ಪ್ರಕರಣದಲ್ಲಿ ಅತ್ಯಾಚಾರದ ಶಂಕೆ ವ್ಯಕ್ತವಾಗಿತ್ತಾದರೂ ಪೊಲೀಸರ ತನಿಖೆಯಲ್ಲಿ ಇದು ಸೇಡಿನ ಕೊಲೆ ಎಂದು ದೃಢಪಟ್ಟಿದೆ. ಆರೋಪಿ ಯೂಸುಫ್ ಮೀರ್ನನ್ನು ಬೆಂಗಳೂರಿಗೆ ಕರೆತಂದಿದ್ದು ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದ್ದು ಹೆಚ್ಚಿನ ವಿಚಾರಣೆಗಾಗಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಕೊಲೆ ನಡೆದ ಮನೆ ಮತ್ತು ಶವ ಎಸೆದ ನಲ್ಲೂರುಹಳ್ಳಿ ಚರಂಡಿ ಪ್ರದೇಶಕ್ಕೆ ಆರೋಪಿಯನ್ನು ಕರೆದೊಯ್ದು ಕೃತ್ಯ ಹೇಗೆ ಎಸಗಲಾಯಿತು ಎಂಬುದರ ಪ್ರಾತ್ಯಕ್ಷಿಕೆ ನಡೆಸಲಾಗುವುದು ಅಂತ ಪೊಲೀಸ್ ಮೂಲಗಳು ಹೇಳಿವೆ. ಆರೋಪಿ ಬಳಸಿದ ಪ್ಲಾಸ್ಟಿಕ್ ಚೀಲ, ಮಗುವಿನ ಬಟ್ಟೆ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪ್ರಮುಖ ಸಾಕ್ಷ್ಯಗಳಾಗಿ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತಿದೆ. ಈ ಪ್ರಕರಣವು ಅತ್ಯಂತ ಭೀಕರವಾಗಿರುವುದರಿಂದ ಇದನ್ನು ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಿಸಲು ಸರ್ಕಾರಕ್ಕೆ ಮನವಿ ಮಾಡಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆರೋಪಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದು ಹೆಚ್ಚಿನ ವಿಚಾರಣೆ ನಡೆಯುತ್ತಿದೆ ಅಂತ ತಿಳಿದುಬಂದಿದೆ. ಫ್ರೆಂಡ್ಸ್, ಇದಾಗಿತ್ತು ಈ ವರದಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.